ಎದ್ದ ತಕ್ಷಣ ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ. ಯಾಕಂದರೆ ಮಧ್ಯಾಹ್ನ ನಂಗೆ ಭೂಮಿನ ಅಡುಗೆ ಮಾಡೋಕ್ಕೂ ಬಿಡಲ್ಲ, ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಸೊ ಅದಕ್ಕೆ ಅವ್ನು ಇವಾಗ ಮಲಗಿದಾನು. ಇವಾಗ ನಾ ಅಡುಗೆ ಎಲ್ಲ ಮಾಡಿ ಮುಗಿಸ್ತೀನಿ. ಸೊ ಈಗ ಚಪ್ಪರದ ಅವರೆಕಾಯಿ ಪಲ್ಯ ಮಾಡತ್ತೀನಿ. ಸೊ ಫಸ್ಟ್ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಈರುಳ್ಳಿನೆಲ್ಲ ಫ್ರೈ ಮಾಡ್ಕೋಬೇಕು. ಸೊ ಅದಾದಮೇಲೆ ಮುಂಚೆ ಆ ಕಡೆ ಚಪ್ಪರದ ಅವರೆಕಾಯಿ ಕುದಿಸಿದ್ನಲ್ಲ, ಸೊ ಅದನ್ನಿದ್ರ ಜೊತೆ ಹಾಕಿ ಎಲ್ಲನೂ ನೀಟಾಗಿ ಫ್ರೈ ಮಾಡಿ ಸ್ಪೈಸಸ್ನ ಹಾಕೋತೆ ಆಯಿತು. ಇನ್ನು ಒಂದು ಕಡೆ ನುಗ್ಗೆಕಾಯಿ ಬಾಯ್ಲ್ ಮಾಡಿದ್ದೆ. ಸೊ ನುಗ್ಗೆಕಾಯಿ ಸಾಂಬಾರು ಮಾಡಿ ರೈಸ್ ಮಾಡಿ ಆಮೇಲೆ ರೊಟ್ಟಿ ಮಾಡಬೇಕು. ಸೊ ಲೆಟ್ಸ್ ಮೇಕ್. ಇನ್ನು ಇವಾಗ ರೈಸಿಗೆ ಇಟ್ಬಿಡ್ತೀನಿ. ಸೊ ಅವ್ನು ಯಾವಾಗ ಎದ್ದೇಳ್ತಾನೆ ಹೇಳೋಕ್ಕಾಗಲ್ಲ. ಅವ್ನು ಮಲಗಿದಾಗಲೇ ಮಲಗಿಬಿಡ್ಬೇಕು ಅನಿಸುತ್ತೆ. ಅದಕ್ಕೆ ನಾನು ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡಿಬಿಡ್ತೀನಿ. ಮಧ್ಯಾಹ್ನದ ಹೊತ್ತು ಅಡುಗೆ ಇಟ್ಕೊಳ್ಳೋಕ್ಕೆ ಹೋಗಲ್ಲ, ಯಾಕಂದರೆ ಅವ್ನು ಅಡುಗೆ ಮಾಡೋಕ್ಕೆ ಬಿಡೋದಿಲ್ಲ. ಇನ್ನೊಂದು ಏನು ಗೊತ್ತಾ, ಇದು ಆಫ್ಟರ್ ಡೆಲಿವರಿ ಆದಮೇಲೆ ಕೂದಲು ಜಾಸ್ತಿ ಉದ್ದಕ್ಕೆ ಬಂದುಬಿಟ್ಟೈತೆ. ಬಟ್ ಒಂದು ಚೂರು ದಪ್ಪ ಬರ್ತಿಲ್ಲ, ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿದೆ. 4 ಮಂತ್ ಯಾವಾಗ ಸ್ಟಾರ್ಟ್ ಆಯ್ತಲ್ಲ ಆವಾಗಿಂದ ಅಂತೂ ಸಿಕ್ಕಾಪಟ್ಟೆ ಹೇರ್ ಫಾಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಏನಾದರೂ ಒಂದು ಆಯಿಲ್ ಪ್ರಿಪೇರ್ ಮಾಡ್ಕೋಬೇಕು. ಇವತ್ತೊಂಥರ ವೆದರ್ ಗೊತ್ತಾ, ಏನಾಗುತ್ತೆ ಅಂದರೆ ಒಂದು 5 ನಿಮಿಷ ಮಳೆ ಆಗುತ್ತೆ, ಒಂದು 5 ನಿಮಿಷ ಬಿಸಿಲು ಬರುತ್ತೆ, ಒಂದು 5 ನಿಮಿಷ ಅಂತೂ ಸಿಕ್ಕಾಪಟ್ಟೆ ಗಾಳಿ. ಎದ್ಬಿಟ್ಟ ಈಗ. ಏನಪ್ಪ ಅಂದರೆ ರೈಸು ತೊಳೆದಿಟ್ಟಿದ್ದೆ ಮಾಡೋಕ್ಕೆ, ಅಷ್ಟರಲ್ಲೇ ಎದ್ಬಿಟ್ಟ. ಸದ್ಯ ರೈಸ್ ಆದರೂ ಐತಲ್ಲ, ಅವನು ಮಲಗದೆ ಕಡಿಮೆ ತುಂಬ. ಇನ್ನೂ ಸ್ವಲ್ಪ ಹೊತ್ತು ನಮ್ಮ ಕ್ವಾರ್ಟರ್ಸ್ ಆಚೆ ಕಡೆ ಕರ್ಕೊಂಬಂದೆ ವಾಕ್ ಮಾಡ್ಸೋಕ್ಕೆ. ಹೀಗೆ ಸ್ವಲ್ಪ ಹೊತ್ತು ವಾಕ್ ಮಾಡಿಸೋದು, ಸ್ವಲ್ಪ ಹೊತ್ತು ಪ್ಲೇಮೇಟೆಲ್ಲ ಆಟ ಆಡಿಸೋದು, ಇದೇ ಥರ ಸ್ವಲ್ಪ ಹೆಂಗೆಂಗೂ ಆಟ ಆಡಿಸೋದು. ಸಿಕ್ಕಾಪಟ್ಟೆ ಗಾಳಿ ಐತೆ ಹೊರಗಡೆ ಅಂತೂ. ಯಪ್ಪ, ತಲೆ ಬಾಚ್ಕೊಂಡಿಲ್ಲ, ಸ್ನಾನ ಮಾಡಿಲ್ಲ, ಹಿಂಗೆ ಎತ್ಕೊಂಡು ಕೂತ್ಕೊಂಡ್ಬಿಡೋದು. ಟೈಮೇ ಸಿಗಲ್ಲ, ಏನು ಮಾಡೋದು, ಟೈಮೇ ಇಲ್ಲ ಆ್ಯಕ್ಚುಲಿ. ಎಲ್ಲ ಟೈಮು ಇವನೇ ತೊಗೊಂಡ್ಬಿಟ್ಟಿದ್ದಾನೆ. ನಮ್ಗೆ ಎಲ್ಲಿ ಟೈಮ್ ಇರುತ್ತೆ, ರೆಡಿಯಾಗಕ್ಕೆ ಟೈಮ್ ಇಲ್ಲ. ಎಲ್ಲ ಇವ್ನು ಮಲಗಿದಾಗ ನನಗೂ ಮಲಗಿಬಿಡ್ಬೇಕು ಅನಿಸುತ್ತೆ. ಯಾಕಂದರೆ ರಾತ್ರಿ ಪದೇ 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 ಎದ್ದೇಳೋದು. ಇವಾಗಾದರೂ ಒಂಚೂರು ಮಲಗದ ಅಂದರೆ ಇವಾಗ ಕೆಲಸ ಏನು ಮಾಡೋದು. ಈ ಹುಡುಗನ ಕಟ್ಕೊಂಡು ಸರಿ ವಿಸಿಲ್ ಆಯಿತು. ಸೆಕೆಂಡ್ ಒನ್ ಥರ್ಡ್ ಒನ್ ಆಗೋ ಅಷ್ಟರಲ್ಲಿ ಕುಕ್ಕರ್ ಆಫ್ ಮಾಡಬೇಕು. ಸೊ ಈಗ ಮತ್ತೆ ಭುವಿನ ಎದ್ದಿದ್ನಲ್ಲ, ಅದಕ್ಕೆ ಅವನ್ನ ಆಚೆ ಕಡೆ ನಮ್ಮ ಪಕ್ಕದ ಮನೆ ಕ್ವಾರ್ಟರ್ಸ್ಗೆ ಕರ್ಕೊಂಬಂದಿದ್ದೆ. ಸೊ ಅಲ್ಲಿ ಮಕ್ಕಳಿದಾವಲ್ಲ ಆಟ ಆಡ್ತಾನೆ ಅಂತ. ಅಪ್ಪು ಸ್ಕೂಲ್ ಇಲ್ವಾ ಇವತ್ತು? ಯಾಕೆ? ಹಾಫ್ ಡೇ. ಹೋಗಿ ಬಂದೆ ಅಂತ ಹೇಳು. ಹೋಗಿ ಬಂದೆ. ಕೀರೆ ಮುದ್ದೆ ಜೊತೆ ಮಾಡೋದು. ನಾನು ಬೇಳೆ ಹಾಕ್ಬಿಟ್ಟು ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ಆಗುತ್ತೆ. ನಾನು ಮಾಡಿರ್ತೀನಿ ಪಲ್ಯ ಇವಾಗ. ಮುದ್ದೆ ಜೊತೆ ಚೆನ್ನಾಗಿರುತ್ತೆ. ಹೌದು, ಸಾರು ಚೆನ್ನಾಗಿರುತ್ತೆ. ಬಸ್ಸಾರು ನಾವು ಮಾಡ್ತೀವಿ. ಬಸ್ಸಾರು ನಾನು ಸಾರು ಮಾಡಿದ್ರೆ ಸಾಕಿಲ್ಲ ಮನೆಯವರು. ಬಸ್ಸಾರು, ಜೀಪ್ ಸಾರು ಅಂತಾರೆ. ಯುವಿನಿಲ್ವಾ? 5 ಗಂಟೆವರೆಗೂ ಅಂತ ಒಂದು ಈ ಸತಿ. ಇವಾಗ LKG ನಾ? ನೀನು ಸೆಕೆಂಡ್ ಸ್ಟ್ಯಾಂಡರ್ಡ್. ಫುಲ್ ಇಂಟ್ರೆಸ್ಟಿಂದ TV ನೋಡ್ತಿದ್ದಾನೆ ಅವನು. ಏನ್ ತಿಂದೆ ಅಂತಾನೆ ನೆನಪಿಲ್ವಾ? ರೊಟ್ಟಿ. ಇವನು ಹೆಂಗ್ ನೋಡ್ತವನೆ ಅವ್ರನ್ನ? ನಿಮ್ಮನೆ ನೋಡ್ತಿದ್ದಾನ? ಬಾಯಿಲ ಕೂತಿದ್ದಾನ? ಉಗುರು ನೋಡೋ ಒಂದು ಎಷ್ಟು ಉದ್ದಕ್ಕೈತೆ.
ನಿನ್ ತೋರ್ಸು ಅವಂದು ಎಸ್ ವೆರಿ ಗುಡ್ ಇಲ್ಲಿ ನೋಡು ಅವಂದು ಇಷ್ಟು ಚಿಕ್ಕ ನೀಲ್ ಕಟ್ರಿದೆ ಮನೇಲಿ ಅದರಿಂದ ಉಗುರು ತೆಗಿಯೋದು ನೋಡು ಹೆಂಗೆ ಅಪ್ಪು ಡ್ಯಾನ್ಸ್ ಮಾಡ್ತಿರೋದು Yeah, some days you just over it. ಟೀ ಟೈಮ್ ಗೈಸ್ ಮನೆಗೆ ಬಂದೆ ಇವಾಗ ಇನ್ನೂ ಏನು ಗೊತ್ತಾ ಇವಾಗ ರೆಡಿಯಾಗಿ ರಿಸೆಪ್ಷನಿಗೆ ಹೋಗಬೇಕು ಸೊ ಟೀ ಕುಡಿದ್ಬಿಟ್ಟು ರೆಡಿ ಆಗ್ತೀನಿ ಆಮೇಲೆ ಸಿಗ್ತೀನಿ ಸೊ ಇವಾಗ ಗಿಫ್ಟ್ ತರಕ್ಕಂತ ಹೇಳಿ ಗಿಫ್ಟ್ ಶಾಪಿಗೆ ಬಂದಿದ್ದೀವಿ ಇನ್ನು ಗಿಫ್ಟ್ ತಗೊಂಡು ಇನ್ನೇನು 5 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ Because when it comes to love, it's only luck in location. ಅದೇ ನಾವು ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಕುತ್ಕೊಳ್ಳೋಕೆ ಬರುತ್ತಲ್ಲ ಇಲ್ಲಿ ಸೊಂಟದ ಹತ್ರ ಇಲ್ಲಿ ಹೊಟ್ಟೆಗೆ ಹಾಕೊಳ್ಳೋದು ಮಕ್ಕಳುಗಳು ಅದನ್ನ ತಗೊಂಡ್ಬಿಡೋದು ಅದಾ ಹೌದು ಹಾಯ್ ಹಾಯ್ ಏನದು ಗಿಫ್ಟ್ ಏನಿದೆ ಒಂದು ತಿಂಗಳು ಕಟ್ಟೆ ಮೇಲೆ ನೋಡಿದ್ದೀನಿ ನಾನು ಗೈಸ್ ಇವಾಗ ಲೊಕೇಶನ್ಗೆ ರೀಚ್ ಆಗಿದ್ದೀವಿ ಸೊ ಭೂಮಿನ ನಿದ್ದೆ ಬಂದುಬಿಟ್ಟಿದೆ ಅವ್ನು ಮಲಗಿಸ್ಬಿಟ್ಟು ಊಟ ಮಾಡೋದು ಅಷ್ಟೇ ಗೈಸ್ ಸೊ ಇವಾಗ ಊಟ ಮುಗಿಸ್ಕೊಂಬಂದ್ವಿ ಭೂವಿನೂ ಮಲಗಿಬಿಟ್ಟಿದ್ದಾನೆ ಈಗ ಇನ್ನು ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಮನೆಗೆ ಹೊರಡೋದು ಇವಾಗ ಆಲ್ರೆಡಿ 10:30 ಆಗಿದೆ ಮನೆಗೆ ಹೋಗೋ ಅಷ್ಟರಲ್ಲಿ ಎಲ್ಲಿ 11:30 ಆಗುತ್ತೆ ಅನಿಸುತ್ತೆ ವೆಲ್ಕಮ್ ಬ್ಯಾಕ್ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರ್ತೈತಿ ಸೊ ನಿನ್ನೆ ಬರೋದು 11:30 ಆಗೋಯ್ತು ಮಲಗಿಬಿಟ್ವಿ ನಾವು ಕೂಡ ಭೂವಿನಂತೂ ಗಾಡಿಲೇ ಮಲಗಿಬಿಟ್ಟಿದ್ದ ಇನ್ನು ಬೆಳಿಗ್ಗೆ ನಮ್ಮ ಅಮ್ಮ ಬರ್ತಾರೆ ಅಂತ ಹೇಳಿದ್ನಲ್ಲ ಸೊ ಅವ್ರು ಕೂಡ ಬಂದರು ಅವ್ರು ಬರೋ ಅಷ್ಟರಲ್ಲಿ ಒಂದು 11:30 ಆಗಿತ್ತು ಟೈಮು ಅವರು ಊರಿಂದ ಸುಮಾರು ಒಂದು 2-3 ಚೀಲ ತೊಗೊಂಬಂದಿದ್ರು ಎಲ್ಲ ಸೊಪ್ಪು ತರಕಾರಿ ಜೋಳದ ಹಿಟ್ಟು ಅಕ್ಕಿ ಆಮೇಲೆ ಹೀರೆಕಾಯಿ ಹಾಗಲಕಾಯಿ ನಮ್ಮ ಹೊಲದಲ್ಲೇ ಬೆಳೆದಿರೋದು ಎಲ್ಲ ತೊಗೊಂಬಂದಿದ್ರು ಪೂರಿ ಮಾಡಕತ್ತೀವಿ ಪೂರಿ ಚಟ್ನಿ ಸಾಂಬಾರ್ ಚಟ್ನಿ ನಾನು ಮಾಡಿದ್ದೀನಿ ಚಟ್ನಿ ಮಾಡಿಲ್ಲ ನಾನು ಸಾಂಬಾರು ಮಾಡಿದ್ದೀನಿ ಪೂರಿ ಬಿಸಿ ಪೂರಿ ತಿನ್ಬರ್ರಿ ಇನ್ನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಸ್ಟೇ ಟ್ಯೂನ್ಡ್ ಅಲ್ಲಿವರೆಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ subscribe to the channel because it's free. I come up with new videos every Tuesday.